ಸ್ವಾತಂತ್ರ್ಯದ ಸಂಘರ್ಷಕ್ಕೆ ಒಂದು ಅಂತಿಮ ಸ್ವರೂಪ ಸಿಕ್ತು. ಸಂಭ್ರಮದಿಂದ ನಾವು ತೇಲಾಡಿದ್ವಿ. ಆದರೆ ಮತ್ತೊಂದು ಕಡೆ ಇದನ್ನ ದೇಶದಲ್ಲಿ ಮತ್ತೆ ಯಾರು ನೆನಪು ಮಾಡಿಕೊಳ್ಳುತ್ತಾರ? ಕಳೆದ 70 ವರ್ಷಗಳ ಕಾಲ ಯಾರು ಅದನ್ನ ನೆನಪು ಮಾಡಿಕೊಡೋ ಗೋಜಿಗೆ ಹೋಗಲಿಲ್ಲ. ಎಷ್ಟೋ ಸರಿ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಹೇಳೋದಿದೆ, ಮಕ್ಕಳಿಗೂ ಕೂಡ ನಾವು ಹೆದರಿಸ್ತೀವಿ. ಕತ್ತಲೆಯಲ್ಲಿ ಹೋದ್ರೆ ಗುಬ್ಬ ಬರ್ತಾನೆ. ಯಾವತ್ತೂ ಕೂಡ ಭಯಾನಕವಾಗಿರತಕ್ಕಂಥದ್ದನ್ನು ನೋಡಬಾರ್ದು, ಭಯಾನಕವಾಗಿರೋದನ್ನ ಕೇಳಬಾರ್ದು, ಭಯಾನಕವಾಗಿರುವಂಥದ್ದನ್ನು ಓದಬಾರ್ದು. ಎಷ್ಟೋ ಸರಿ ಪಾಪ ಅಂತಕ್ಕಂಥ ಪ್ರಜ್ಞೆಯಿಂದ ಅದನ್ನು ಮುಚ್ಚಾಕ್ಬಿಡ್ತಾರೆ. ಬಂಧುಗಳೇ, ನಮ್ಮ ನಿಜವಾದ ಪರಿಚಯ ಇರತಕ್ಕಂಥದ್ದು ಅಲ್ಲೇನೆ. ಯಾವ ಭಯಾನಕತೆ, ಯಾವ ಬೀಭತ್ಸತೆ ಅದನ್ನ ಸೀಳ್ಕೊಂಡು ಹೋಗಿ ನಾವು ಸತ್ಯವನ್ನ ಪರಿಶೋಧನೆ ಮಾಡ್ತೀವೋ ಆಗ ಮಾತ್ರ ಸತ್ಯ ನಮಗೆ ಗೋಚರ ಆಗತ್ತೆ. ಅಲ್ಲೇನೆ ನಮಗೆ ನಿಜವಾದಂತಹ ಪರಿಚಯ ಸಿಗ್ತಕ್ಕಂಥದ್ದು. 70 ವರ್ಷಗಳ ಹಿಂದೆ 1947 ಆಗಸ್ಟ್ 14 ಮಧ್ಯರಾತ್ರಿ ಕೇವಲ ಸ್ವಾತಂತ್ರ್ಯ ಮಾತ್ರ ಬಂದಿಲ್ಲ ಸ್ವಾಮಿ, ಈ ದೇಶ ಯಾವ ಒಂದು ಅಖಂಡ ಸ್ವರೂಪದಲ್ಲಿತ್ತು ಆ ಅಖಂಡ ಸ್ವರೂಪದ ಭಾರತ ತುಂಡಾಗಿರ್ತಕ್ಕಂಥ ದಿವಸ, ಅವತ್ತು ತುಂಡಾಗಿರ್ತಕ್ಕಂಥ ದಿವಸ. ಹೊಸ ತಲೆಮಾರಿನ ನಮ್ಮ ಭಾರತೀಯರಿಗೆ ಅದರ ನೆನಪು ಬರ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಇತಿಹಾಸದ ಕಲ್ಪನೆ ಇರತಕ್ಕಂಥವರಿಗೆ ಇವತ್ತೂ ಕೂಡ ಹೃದಯ ನೋವಿನಿಂದ ನರಳತ್ತೆ. ಆ ವಿಭಜನೆಯನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಅಧ್ಯಾಯವನ್ನ ಈ ಜಗತ್ತಿನ ಎದುರುಗಡೆ ತೆರೆದಿಟ್ಟು ಆಗಸ್ಟ್ 14 ಮಧ್ಯರಾತ್ರಿ ಅವತ್ತು ನಡೆದು ಹೋಯಿತು. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಯಾವ ಸಭೆಯಲ್ಲಿ ಭಾರತದ ವಿಭಜನೆಯ ಧ್ವನಿ ಹುಟ್ಟಿತ್ತೋ ಅವತ್ತಿನ ದಿವಸ ನಮ್ಮ ದೇಶದ ಎಲ್ಲ ನಾಯಕರು ಕೂಡ ನಗಾಡಿದ್ರು. ಭಾರತದ ವಿಭಜನೆ ಇದೊಂದು ಅಪಹಾಸ್ಯ, ಇದೊಂದು ಭ್ರಮೆ, ಇದೊಂದು ಕಲ್ಪನೆ. ದೇವರಿಂದ ಒಂದಾಗಿರ್ತಕ್ಕಂಥ ದೇಶವನ್ನ ಈ ಮನುಷ್ಯ ಹೇಗೆ ತುಂಡು ಮಾಡ್ತಾನೆ? ಇದೊಂದು ಕಲ್ಪನೆ. ಸ್ವಲ್ಪ ಗಂಭೀರತೆ ಬೆಳೀತಾ ಹೋಯಿತು. ಕೇರಳದಲ್ಲಿ ಮಾಪ್ಲಾ ದಂಗೆಗಳು ಶುರುವಾದವು, ಖಿಲಾಫತ್ ಚಳುವಳಿ ಶುರುವಾಯಿತು. ವಿಭಜನೆಯ ಹೊಸ್ತಿಲಿಗೆ ಬಂದು ಮುಟ್ಟಿತು ಭಾರತ. ಆಗ ಗಾಂಧೀಜಿ ಹೇಳ್ತಾರೆ, ಭಾರತ ತುಂಡಾಗೋಕ್ಕಿಂತ ಮುಂಚೆ ನನ್ನನ್ನು ತುಂಡು ಮಾಡಿ. 1935 ರಾವಿ ನದಿಯ ದಡದಲ್ಲಿ ಲಾಹೋರ್ನಲ್ಲಿ ನಡೆದಿರತಕ್ಕಂತಹ ದುಂಡು ಮೇಜಿನ ಪರಿಷತ್ತಿನಲ್ಲಿ ರಾವಿ ನದಿಯ ನೀರನ್ನ ಕೈನಲ್ಲಿ ಎತ್ತುಕೊಂಡು ನೆಹರು ಪ್ರತಿಜ್ಞೆ ಮಾಡ್ತಾರೆ. ಅಖಂಡ ಭಾರತದ ಸಂಕಲ್ಪವನ್ನು ಅವರು ತೆಗೆದುಕೊಳ್ತಾರೆ. ಆದರೆ ಕಾಲದ ಪ್ರವಾಹ ಹೇಗೆ ಮರಸತ್ತೆ ಯೋಚನೆ ಮಾಡಿ. ಯಾವ ರಾವಿ ನದಿಯ ನೀರನ್ನ ಕೈನಲ್ಲಿ ತೆಗೆದುಕೊಂಡು ಯಾವ ಜವಾಹರ್ಲಾಲ್ ನೆಹರು ಅಖಂಡ ಭಾರತದ ಸಂಕಲ್ಪವನ್ನು ಮಾಡಿದ್ರೋ, ತುಂಡಾದ ಭಾರತಕ್ಕೆ ಮೊಟ್ಟ ಮೊದಲ ಪ್ರಧಾನಿ ಅವರೇ ಆದರು. ಮಹಾತ್ಮ ಗಾಂಧಿ ದೇಹ ತುಂಡಾಗಲಿಲ್ಲ, ಬದಲಾಗಿ ದೇಶ ತುಂಡಾಯಿತು. ಬಾಬು ರಾಜೇಂದ್ರ ಪ್ರಸಾದ್ ಇದೊಂದು ಮೂರ್ಖ ಕಲ್ಪನೆ ಅಂತ, ಇದೊಂದು ಮೂರ್ಖ ಪ್ರಲಾಪ ಅಂತ ಹೇಳಿದ್ರು. ಇದೇ ತುಂಡಾದ ಭಾರತಕ್ಕೆ ಮೊಟ್ಟ ಮೊದಲ ರಾಷ್ಟ್ರಪತಿಯಾದರು. ನಡೆದು ಹೋಗಿರ್ತಕ್ಕಂತಹ ದುರಂತವನ್ನ ಈ ಸಮುದಾಯಕ್ಕೆ ಎಚ್ಚರಿಸಿಕೊಡ್ಬೇಕು ಅಂತಕ್ಕಂತಹ ಗೊಡವೆಗೂ ಕೂಡ ಹೋಗಲಿಲ್ಲ. ಬದಲಾಗಿ ಸೋತು ಸುಣ್ಣಾಗಿರ್ತಕ್ಕಂಥ ತಮ್ಮ ಮಾನಸಿಕತೆಯೊಂದಿಗೆ ದೇಶದ ವಿಭಜನೆಯನ್ನು ಒಪ್ಪಿಕೊಂಡ್ರು. ದೇಶ ತುಂಡಾಯಿತು. ಲಕ್ಷ ಲಕ್ಷ ಸಂಖ್ಯೆಯ ನಮ್ಮ ಜನರ ರಕ್ತ ಹರಿತು. ಇತಿಹಾಸಕಾರರು ಬರೀತಾರೆ, ಅಷ್ಟೇ ಅಲ್ಲ, ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಬರೀತಾರೆ, ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ, ಹೌದು ಎಷ್ಟೋ ಸರಿ ನಾನು ತಪ್ಪು ಮಾಡಿದನೇನೋ ಅಂತ ಅನ್ಸತ್ತೆ. ವಿಭಜನೆ ಅನಿವಾರ್ಯವಾಗಿತ್ತ, ವಿಭಜನೆಯನ್ನು ಒಪ್ಕೋಬೇಕಿತ್ತ. ಆದರೆ ಮತ್ತೊಂದು ಕಡೆ ಬರೀತಾರೆ, ನಾವು ಇದನ್ನ ಒಪ್ಕೊಳ್ಳದೆ ಇದ್ರೆ ನಮಗೆ ಏನೋ ಸಿಕ್ತಿತ್ತು, ಅದು ಸಿಗದೆ ಇದ್ರೆ, ವಿಭಜನೆಯನ್ನು ಒಪ್ಕೊಳ್ಳದೆ ಇದ್ರೆ ಸೆರೆಮನೆಯ ಬಾಗಿಲು ನಮಗೋಸ್ಕರ ಕಾಯ್ತಾ ಇತ್ತು.
ಪುನಃ ಸೆರೆಮನೆಗೆ ಹೋಗ್ತಕ್ಕಂಥ ಒಂದು ದೌರ್ಭಾಗ್ಯ ಬಂದ್ರೆ, ಒಟ್ಟಾರೆ ದಣಿದು ಹೋಗಿರ್ತಕ್ಕಂಥ ಭಾರತದ ನಾಯಕತ್ವ ಸೋತು ಶರಣಾಗಿ ಬ್ರಿಟಿಷರು ಹೇಳಿರ್ತಕ್ಕಂಥ ಆ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ದೇಶದ ವಿಭಜನೆಗೆ ಸಹಿಯನ್ನು ಹಾಕಿಕೊಟ್ರು. ಕೊನೆಗೆ ಹೇಳ್ತಾರೆ, ನನಗೆ ಇಷ್ಟೆಲ್ಲ ನಡೆಯುತ್ತೆ ಅಂತಂದ್ರೆ ನಾನು ಹಾಕ್ತಾನೆ ಇರಲಿಲ್ಲ ಅಂತ. ಬುದ್ಧಿವಂತಿಕೆಯ ಮಾತು. ಸ್ವಾಮಿ, ಕಳೆದ 800 ವರ್ಷಗಳಿಂದ ಈ ದೇಶದಲ್ಲಿ ಇಸ್ಲಾಮನ್ನು ನಾವು ನೋಡಿದ್ದೀವಿ. 800 ವರ್ಷಗಳಿಂದ ಇಸ್ಲಾಮಿನ ವಿರುದ್ಧ ನಾವು ಯುದ್ಧವನ್ನು ಮಾಡ್ತಾ ಬಂದಿದ್ದೀವಿ. ಎಷ್ಟೋ ಸಲ ಇತಿಹಾಸದ ಪುಟಗಳಲ್ಲಿ ನಮಗೆ ಹೇಳ್ತಾರೆ, ನಾವು ಗುಲಾಮರಾಗಿದ್ವಿ. ಯಾವ ರಕ್ತಕ್ಕೆ ಗುಲಾಮಿ ರಕ್ತ ಸೇರ್ಕೊಂಡಿದೆಯೋ ಅಂಥವ್ರು ಆ ಇತಿಹಾಸವನ್ನು ಬರೀತಾರೆ. ನಿಜವಾದ ಶುದ್ಧ ರಕ್ತ ಇರತಕ್ಕಂಥವ್ರು ಆ ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಗುಲಾಮಿ ರಕ್ತ ಅಲ್ಲ, ಗುಲಾಮಿ ಪರಂಪರೆ ಅಲ್ಲ. ಯಾವ ರಕ್ತಕ್ಕೆ ಗುಲಾಮಿ ರಕ್ತ ಸೇರ್ಕೊಂಡಿದೆಯೋ ಅವರು ಬರೀಬಹುದು ಈ ದೇಶ ಗುಲಾಮಿ ಹಂತದಲ್ಲಿತ್ತು ಅಂತ, ಗುಲಾಮರಾಗಿದ್ರು ಅಂತ. ಸ್ವಾಮಿ, ನಮ್ಮ ಮಾತು, ನಮ್ಮ ಕೃತಿ ನಮ್ಮ ರಕ್ತವನ್ನು ತೋರಿಸುತ್ತೆ, ನಮ್ಮ ರಕ್ತದ ಗುರುತನ್ನು ತೋರಿಸುತ್ತೆ. ನಮ್ಮ ನಡತೆ ನಮ್ಮ ರಕ್ತದ ಗುರುತನ್ನು ತೋರಿಸುತ್ತೆ. ನಾವು ಇಡ್ತಕ್ಕಂಥ ಹೆಜ್ಜೆ ನಮ್ಮ ರಕ್ತದ ಗುರುತನ್ನು ತೋರಿಸುತ್ತೆ. ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಮ್ಮ ರಕ್ತದ ಗುರುತನ್ನು ತೋರಿಸುತ್ತೆ. ಸೋತು ಸುಣ್ಣಾಗಿ ಹೋಗಿರ್ತಕ್ಕಂಥ ನಾಯಕತ್ವ ಅವರ ರಕ್ತದ ಗುರುತನ್ನು ತೋರಿಸುತ್ತೆ. ದೇಶ ತುಂಡಾಗಿ ಹೋಯ್ತು, ಆಯ್ತು. ಆದದ್ದನ್ನು ಮತ್ತೆ ಯಾಕೆ ನೆನಪಿಸ್ಕೋಬೇಕು? ಕೆಟ್ಟ ಗಳಿಗೆ ಪ್ರತಿಯೊಬ್ಬನ ಬದುಕಿನಲ್ಲೂ ಬರುತ್ತೆ. ಆದದ್ದು ಆಗೋಯ್ತು ಅಲ್ವಾ? ಸ್ವಾಮಿ, ಇದು ನನ್ನ ಬದುಕಲ್ಲ. ನನ್ನ ಬದುಕು ಕೇವಲ 25, 30, 40, 50 ವರ್ಷಗಳಿಗೆ ಸೀಮಿತ ಆಗಿರ್ಬೋದು ಸ್ವಾಮಿ. ಇದು ದೇಶದ ಬದುಕು, ಇದೊಂದು ರಾಷ್ಟ್ರದ ಬದುಕು. ಇಲ್ಲಿ 25, 30 ವರ್ಷಗಳು, 40, 50 ವರ್ಷಗಳು, 100 ವರ್ಷಗಳು ಒಂದು ಕ್ಷಣ ಇದ್ದ ಹಾಗೆ. ವಿದೇಶಿಯರ ಆಕ್ರಮಣವನ್ನು ನಾವು ಎದುರಿಸಲಿಕ್ಕೆ ಶುರು ಮಾಡಿದ್ದು ನಿನ್ನೆ ಮೊನ್ನೆ ಅಲ್ಲ ಸ್ವಾಮಿ, ಬ್ರಿಟಿಷರು ಒಂದೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಮಣ್ಣಿನ ವೀರರು ಹೋರಾಟ ಮಾಡಿರತಕ್ಕಂಥ ಆ ಒಂದು ಹೋರಾಟದ ಗಾಥೆಯನ್ನು ನಾವು ನೆನಪಿಸ್ಕೋಬೇಕು. ಆಗ ಮಾತ್ರ ನಮ್ಮ ರಕ್ತದ ಪರಿಚಯ ಆಗತ್ತೆ. ನಮ್ಮದು ಗುಲಾಮರ ರಕ್ತ ಅಲ್ಲ ಕಣ್ರಿ, ನಮ್ಮದು ಹೋರಾಟಗಾರರ ರಕ್ತ, ನಮ್ಮದು ವೀರರ ರಕ್ತ. ಕ್ರಿಸ್ತ ಶಕ ಪೂರ್ವ 327 ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಈ ದೇಶಕ್ಕೆ ದಾಳಿ ಇಟ್ಟ. ಜಗತ್ತನ್ನು ಗೆದ್ದಿದ್ದ. ಎಲ್ಲಿ ಅಲೆಕ್ಸಾಂಡರ್ ಹೋಗ್ತಾನೋ ಜಗತ್ತು ಶರಣಾಗತ ಆಗಿತ್ತು. ಎಲ್ಲಿ ರೋಮನ್ನರ ಆ ಒಂದು ಧ್ವಜ ಹಾರಾಡ್ತಾ ಇತ್ತೋ ಜಗತ್ತು ಅವರ ಪದತಲದಲ್ಲಿ ಕುಳಿತುಕೊಳ್ತಾ ಇತ್ತು. ಆದ್ರೆ ಆ ಸಿಕಂದರ್ ಭಾರತಕ್ಕೆ ಬಂದ, ಸಿಂಧೂ ನದಿಯನ್ನು ದಾಟ್ಲಿಕ್ಕೆ ಆಗಲಿಲ್ಲ. ನಮ್ಮ ದೇಶದ ದ್ರೋಹಿಗಳೇ ಅವನನ್ನು ದಾಟಿಸಿದ್ರು. ಅದನ್ನ ದಾಟಿ ಬಂದ. ಆದ್ರೆ ಭಾರತವನ್ನು ನೋಡ್ತಕ್ಕಂಥ ಸೌಭಾಗ್ಯ ಕೂಡ ಇರಲಿಲ್ಲ. ಜಗತ್ತನ್ನ ಗೆದ್ದಿರತಕ್ಕಂಥ ಜಗಜ್ಜೇತ ಸಿಕಂದರ್ ಭಾರತದಿಂದ ಸೋತು ವಾಪಸ್ ಹೋದ. ಊರನ್ನು ಕೂಡ ಕಾಣಲಿಲ್ಲ. ಮಧ್ಯದಲ್ಲೇ ಮಣ್ಣಾಗಿ ಹೋದ. ಆ ಜಗಜ್ಜೇತ ಸಿಕಂದರನನ್ನು ಮಣ್ಣು ಮಾಡಿರ್ತಕ್ಕಂಥ ಹೆಮ್ಮೆ ಯಾವ ಮಣ್ಣಿಗಿದೆ? ನಾವು ನಿಂತಿರ್ತಕ್ಕಂತಹ ಈ ಮಣ್ಣಿಗಿದೆ. ಕ್ರಿಸ್ತ ಶಕ ಪೂರ್ವ 327 ಮೊದಲನೇ ಶತಮಾನದಲ್ಲಿ ಮಹಮ್ಮದ್ ಘೋರಿ ಕಡಿಮೆ ದಾಳಿ ಮಾಡಿದ್ರ ಸ್ವಾಮಿ. ಈ ದೇಶವನ್ನು ಅಕ್ಷರಶಃ ಲೂಟಿ ಮಾಡಿದ್ರು. ವಿಧ್ವಂಸರ ತಾಂಡವ ನೃತ್ಯ ಈ ದೇಶದಲ್ಲಿ ನಡೀತು. ಬಹುತೇಕ ಇಸ್ಲಾಮಿನ ದಾಳಿಯನ್ನ ಇತಿಹಾಸದ ಪುಟಗಳಲ್ಲಿ ನೋಡಿದ್ರೆ ಖಂಡಿತವಾಗಿ ಮನುಷ್ಯನಾಗಿರ್ತಕ್ಕಂಥವನಿಗೆ ಕಣ್ಣಲ್ಲಿ ನೀರು ಬರೋದಿಲ್ಲ, ಬದಲಾಗಿ ರಕ್ತ ಚಿಮ್ಮತ್ತೆ. ಕೇವಲ ದಾಳಿ ಮಾಡಲಿಲ್ಲ, ಕೇವಲ ಕೊಳ್ಳೆ ಹೊಡೆದಿಲ್ಲ, ಬದಲಾಗಿ ಈ ದೇಶದಲ್ಲಿ ಎಲ್ಲೆಲ್ಲಿ ಇಸ್ಲಾಂ ಕಾಲಿಟ್ಟಿದೆಯೋ ಅಲ್ಲೆಲ್ಲ ನರಸಂಹಾರಗಳು ನಡೆದವು, ಅತ್ಯಾಚಾರ, ತಾಂಡವ ನೃತ್ಯ ಆಡ್ತು. ಒಮ್ಮೆ ಇತಿಹಾಸ ನೋಡ್ಕೊಳ್ಳಿ ಸ್ವಾಮಿ, ಆಗ ನಮ್ಮ ರಕ್ತದ ಪರಿಚಯ ಆಗತ್ತೆ. ಇಸ್ಲಾಂ ಯಾವತ್ತು ಇರಾನನ್ನ ಪ್ರವೇಶ ಮಾಡ್ತೋ ಕೇವಲ 15 ವರ್ಷಗಳಲ್ಲಿ ಇರಾನ್ ಇಸ್ಲಾಮಮಯ ಆಗಿ ಹೋಯ್ತು.
ಯಾವತ್ತು ಯುರೋಪ್ನಲ್ಲಿ ಕ್ರಿಶ್ಚಿಯನ್ ಧರ್ಮ ಹೆಜ್ಜೆ ಇಡ್ತೋ, ಕೇವಲ 50-100 ವರ್ಷಗಳಲ್ಲಿ ಇಡೀ ಯುರೋಪ್ ಕ್ರಿಶ್ಚಿಯನ್ ಧರ್ಮವನ್ನು ಒಪ್ಕೊಂಡ್ಬಿಡ್ತು. ಆಫ್ರಿಕಾದಲ್ಲಿ ಯಾವಾಗ ಇಸ್ಲಾಂ ತನ್ನ ಹೆಜ್ಜೆಯನ್ನು ಇಡ್ತೋ, ಒಂದೊಂದೇ ದೇಶಗಳು, ಒಂದೊಂದೇ ಬುಡಕಟ್ಟು ಜನಾಂಗಗಳು ಇಸ್ಲಾಮನ್ನ ಸ್ವೀಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಸ್ವಾಮಿ, ಈಗ ನೆನಪಿಸ್ಕೊಳ್ಳಿ ನಿಮ್ಮ ರಕ್ತ ಯಾವುದು ಅಂತ. 800 ವರ್ಷಗಳ ಕಾಲ ನಿರಂತರ ಸಂಘರ್ಷ ಆದರೂ ಕೂಡ ಈ ದೇಶ ಇಸ್ಲಾಮನ ಒಪ್ಕೊಂಡಿಲ್ಲ, ಈ ದೇಶ ಇಸ್ಲಾಮನ ಒಪ್ಕೊಂಡಿಲ್ಲ. ಇವತ್ತೂ ಕೂಡ ಅವರು ಈ ದೇಶದಲ್ಲಿ ಅಲ್ಪಸಂಖ್ಯಾತರೇ. ಸ್ವಾಮಿ, ನಿಮ್ಮ ಮೈನಲ್ಲಿ ಹರಿತಾ ಇರತಕ್ಕಂಥ ರಕ್ತದ ಬಗ್ಗೆ ಈಗ ಹೆಮ್ಮೆ ಬರಬೇಕು ನಿಮಗೆ. 10-15 ವರ್ಷ